ಸದ್ಯಕ್ಕೆ ಬೆಂಗಳೂರು ಕರಗ ನಡೀತಾ ಇದೆ. ಆದ್ರೆ ಈ ಒಂದು ಬೆಂಗಳೂರು ಕರಗದ ಹಿಂದೆ ಇರುವಂತ ಕತೆ ಆದ್ರೂ ಏನು ಗೊತ್ತಾ? ಒಮ್ಮೆ ಪಾಂಡವರು ಎಲ್ಲರೂ ಸಹ ಕಾಡಿನಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅವಾಗ ಹೋಗ್ತಾ ಇರುವಾಗ 5 ಜನ ಪತಿಗಳು ಮುಂದೆ ನಡೀತಾ ಇರ್ತಾರೆ. ಆದ್ರೆ ದ್ರೌಪದಿ ಸ್ವಲ್ಪ ಹೆಜ್ಜೆಗಳು ಹಿಂದೆ ಉಳಿದಾಗ ಅಲ್ಲಿ ಯಾರು ಇರೋದಿಲ್ಲ ದ್ರೌಪದಿಯ ಜೊತೆ. ಸೊ ಆ ಒಂದು ಸಂದರ್ಭದಲ್ಲಿ ಅವಾಗ ದ್ರೌಪದಿ ಹತ್ತಿರ ತಿಮಿರಾಸುರ ಅಂತ ಒಬ್ಬ ರಾಕ್ಷಸ ಬರ್ತಾನೆ. ಈ ಒಂದು ರಾಕ್ಷಸನ ಸಂಹಾರ ಮಾಡೋದಕ್ಕೆ ಹೋದ್ರೆ 1 ಹನಿಯ ರಕ್ತದಿಂದ ಮತ್ತೋರ್ವ ರಾಕ್ಷಸ ಜನ್ಮ ತಾಳ್ತಾ ಇದ್ದಂತೆ. ಸೊ ಈ ಒಂದು ತಿಮಿರಾಸುರವನ್ನ ಕಂಡಾಗ ದ್ರೌಪದಿ ಸುತ್ತಮುತ್ತ ನೋಡ್ತಾಳೆ, ಯಾರು ಕೂಡ ಇರೋದಿಲ್ಲ ಆ ಸಂದರ್ಭದಲ್ಲಿ. ಅವಾಗ ದ್ರೌಪದಿ ಏನ್ ಮಾಡ್ತಾಳೆ ಅಂತಂದ್ರೆ ತನ್ನ ನಾಲ್ಗೆಯಲ್ಲಿ ಗಡ್ಡೇಸುರ, ತನ್ನ ತೋಳ್ಗಳಲ್ಲಿ ವೀರಕುಮಾರ, ಈ ರೀತಿಯಾಗಿ ಎಲ್ಲ ಜನ್ಮವನ್ನ ತಾಳಿ ಅದಾದ ನಂತರ ಇವರುಗಳ ಸಹಾಯದಿಂದ ಅಲ್ಲಿ ರಾಕ್ಷಸನ ಸಂಹಾರ ಮಾಡ್ತಾಳೆ. ರಾಕ್ಷಸನ ಸಂಹಾರ ಮಾಡಿದ ನಂತರ ತಿರ್ಗಾ ತನ್ನ ಪತಿಯರ ಹಿಂದೆ ಹೋಗ್ಲೇಬೇಕು ಅಂತ ಹೇಳಿ ಈಗ ದ್ರೌಪದಿ ನಡೆಯೋದಕ್ಕೆ ಆರಂಭ ಮಾಡ್ತಾಳೆ. ಆದ್ರೆ ಇವಾಗ ಸಹಾಯ ಮಾಡಿದಂತಹ ವೀರರು ಕುಮಾರ ಇವರೆಲ್ಲ ನಮ್ಮನ್ನ ಬಿಟ್ಟು ನಮ್ಮನ್ನ ಒಬ್ಬಂಟಿಯಾಗಿ ಮಾಡಿ ಹೋಗ್ತೀರಾ, ಜನ್ಮ ಕೊಟ್ಟವರು ನೀವೇ ಅಂತ ಅಂದ್ಮೇಲೆ ಈ ರೀತಿ ನಮ್ಮನ್ನ ಒಬ್ಬಂಟಿಯಾಗಿ ಮಾಡಿ ಹೋದ್ರೆ ಏನ್ ಮಾಡೋದು ಅಂತ ಹೇಳಿದಾಗ ಅಲ್ಲಿ ಅವಾಗ ಒಂದು ಮುನಿಗಳು ಅಥವಾ ಭರತ ಕುಮಾರ ಅಂತ ಏನ್ ಹೇಳ್ತಾರೆ ಅವ್ರುಗಳು ಇವ್ರಿಗೆ ಏನ್ ಹೇಳಿದ್ರು ಅಂದ್ರೆ ವೀರಕುಮಾರ ಗಡ್ಡೇಸುರ ಇವ್ರಿಗೆಲ್ಲ ಏನ್ ಹೇಳಿದ್ರು ಅಂತ ಅಂದ್ರೆ, ನೀವು ಒಂದು ಚಾಟಿ ತಗೊಂಡು ಮೈ ಮೇಲೆ ಓಡ್ಕೊಳ್ಳಿ, ಆವಾಗ ದ್ರೌಪದಿ ಮತ್ತೆ ಬಂದಿ ನಿಮ್ಮ ಜೊತೆನೆ ಇರ್ತಾಳೆ, ಇಲ್ಲ ಅವ್ರ ಜೊತೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾರೆ. ಸೊ ಅವಾಗ ಈ ಒಂದು ಕತೆ ಅಂದ್ರೆ ಎಲ್ಲಿ ಹೊಡ್ಕೊಳ್ತಾರಲ್ಲ ವೀರಕುಮಾರ ಮತ್ತೆ ಗಡ್ಡೇಸುರ, ಇದಕ್ಕೋಸ್ಕರನೇ ಇವಾಗ ಸದ್ಯಕ್ಕೆ ಕರ್ಗ ಅಂತ ಮಾಡಿದಾಗ ಅಲ್ಲಿ ನಮ್ಗೆ ಉರುಳು ಸೇವೆ ಅಂತ ಮಾಡಕ್ಕಾಗುತ್ತೆ. ಸೊ ಈ ರೀತಿ ಇವರಿಬ್ರು ಮಾಡುವಾಗ ದ್ರೌಪದಿ ಮತ್ತೆ ಹಿಂದೆ ಬಂದು ಇವರಿಬ್ರನ್ನ ನೋಡಿದಾಗ ಸರಿ ಆಯ್ತು, ನಾನು ನಿಮ್ಗೆ ಜನ್ಮ ಕೊಟ್ಟಿದ್ದೀನಿ ಅಂತ ಅಂದ್ಮೇಲೆ ನಾನು ಬರ್ತೀನಿ, ಅಂದ್ರೆ ವರ್ಷದಲ್ಲಿ ಚೈತ್ರ ಮಾಸದ ಸಂದರ್ಭದಲ್ಲಿ 3 ದಿನಗಳ ಕಾಲ ನಾನು ನಿಮ್ ಜೊತೆ ಇರ್ತೀನಿ. ಅಂದ್ರೆ ಇವರು ಇವಾಗ ಭೂಲೋಕದಲ್ಲಿ ಇರ್ಬೇಕಾಗುತ್ತೆ. ಸೊ ದ್ರೌಪದಿ ಇವಾಗ ಭೂಲೋಕದಲ್ಲಿ ಬೆಂಕಿಯ ಸ್ವರೂಪದಿಂದ ಬರ್ತೀನಿ ಅಂತ ಅಂದಾಗ, ಬೆಂಕಿಯ ಸ್ವರೂಪದಿಂದ ಬಂದ್ರೆ ಭೂಲೋಕ ತಡ್ಕೊಳ್ಳೋದಿಲ್ಲ ನಿಮ್ಮ ಆರ್ಭಟವನ್ನ ಅಂತ ಅಂದಾಗ ದ್ರೌಪದಿ ಏನ್ ಮಾಡ್ತಾಳೆ ಅಂತಂದ್ರೆ, ನಾನು ಮಲ್ಲಿಗೆ ಹೂವಿನ ರೂಪದಲ್ಲಿ ಬರ್ತೀನಿ ಅಂತ ಹೇಳ್ತಾಳೆ. ಸೊ ಅವಾಗ ಮಲ್ಲಿಗೆ ರೂಪದಿಂದ ಬರ್ತೀನಿ ಅಂತ ಅಂದಾಗ್ಲೇನೆ ಇವಾಗ ಸದ್ಯಕ್ಕೆ ಕರಗ ಯಾರು ಹೋಗ್ತಾರೆ ಅವ್ರಿಗೆ ಆ ಒಂದು ದೇವಿಯ ಮೇಲೆ ಮಲ್ಲಿಗೆ ಹೂವಿಂದ ಅಲಂಕಾರವನ್ನ ಮಾಡ್ತಾರೆ. ಸೊ ಮಲ್ಲಿಗೆ ಹೂವು ಅಂತ ಅಂದ್ರೆ ಈಗ ದ್ರೌಪದಿ, ಈ ಗಡ್ಡೇಸುರ, ವೀರಕುಮಾರ ಇಂಥವ್ರ ಜೊತೆ ಎಲ್ಲ 3 ದಿನ ಕಾಲವನ್ನ ಕಳೆಯೋದಕ್ಕೆ ಅಂತ ಹೇಳಿ ಇವಾಗ ದ್ರೌಪದಿ ಮಲ್ಲಿಗೆ ಹೂವಿನ ರೂಪದಲ್ಲಿ ಕರಗವನ್ನ ಆಚರಿಸೋದಕ್ಕೆ ಬರ್ತಾಳೆ ಮತ್ತು ಅವರ ಜೊತೆ ಇರೋದಕ್ಕೆ ಕೂಡ ಬರ್ತಾಳೆ. ಸೊ ಈ ರೀತಿಯಾಗಿ ತಿಮಿರಾಸುರ ಎನ್ನುವಂತಹ ರಾಕ್ಷಸವನ್ನ ಕೊಂದಂತ ದ್ರೌಪದಿ ಅವ್ರಿಗೆ ಸಹಾಯ ಮಾಡಿದವ್ರಿಗೆ ಚಿರಋಣಿಯಾಗಿರ್ಬೇಕು ಅಂತ ಹೇಳಿ ಯಾವಾಗಲೂ ಕರಗದ ಸಮಯದಲ್ಲಿ 3 ದಿನ ಮಲ್ಲಿಗೆ ಹೂವಿನ ರೀತಿ ಬರುತ್ತೆ. ಮತ್ತು ಕರಗ ಯಾರು ಹೋರ್ತಾರೆ ಅವರಿಗೆ ಒಂದು ಉಪ್ಪಿನ ಮೇಲೆ ಆಣೆಯನ್ನ ಮಾಡ್ತಾರೆ. ಸೊ ಏನ್ ಆಣೆ ಮಾಡ್ತಾರೆ ಅಂತ ಅಂದ್ರೆ, ನಿಮಗೆ ಈ ಅಮ್ಮನವರು ಬೇಕಾ ಅಥವಾ ನಿಮ್ಮ ಕುಟುಂಬ ನಿಮ್ಮ ಭವಿಷ್ಯ ಬೇಕಾ ಅಂದ್ರೆ ಕರಗ ಯಾರು ಹೋರ್ತಾರಲ್ವಾ ಅವರು ಮಾಡ್ಬೇಕಾಗಿರುವಂತಹ ಪ್ರಮಾಣ ಇದು. ಸೊ ಕರಗ ಯಾರು ಪ್ರತಿ ವರ್ಷ ಹೋಗ್ತಾರೆ ಅವರು ಆಣೆ ಅಂದ್ರೆ ಉಪ್ಪಿನ ಮೇಲೆ ಆಣೆ ಮಾಡಿ, ನನಗೆ ಅಮ್ಮನೇ ಬೇಕು ಅಂದ್ರೆ ದ್ರೌಪದಿ ಅಮ್ಮನೇ ಬೇಕು, ನನಗೆ ನನ್ನ ಜೀವನ ನನ್ನ ಭವಿಷ್ಯ ಎಲ್ಲ ಬೇಕಾಗಿಲ್ಲ ಅಂತ ಆಣೆ ಮಾಡ್ಬೇಕಾಗುತ್ತೆ. ಮತ್ತು ಯಾರು ಕರಗ ಹೋಗ್ತಾರೆ ಅವ್ರಿಗೆ ತುಂಬಾ ಪ್ರಾಕ್ಟೀಸ್ ಇರಬೇಕು, ಅವ್ರಿಗೆ ಆದಂತಹ ನೀತಿ ನಿಯಮಗಳು ಎಲ್ಲವೂ ಕೂಡ ಇರುತ್ತೆ. ಅದನ್ನೆಲ್ಲ ಪಾಲನೆ ಮಾಡಿದಾಗ ಮಾತ್ರ ಕರಗವನ್ನ ಹೋರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ರೀತಿಯಾಗಿ ವಿಶೇಷವಾಗಿ ಪ್ರತಿ ವರ್ಷ ನೆನೆಯೋದಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಬೆಂಗಳೂರು ಕರಗ ಅಂತ ಆಚರಣೆ ಮಾಡ್ತೀವಿ ನಾವು. ಸೊ ಹಾಗಿದ್ರೆ ಈಗ ಕರ್ಗ ನಡೀತಾ ಇದೆ, ಯಾರ್ಯಾರೆಲ್ಲ ಹೋಗಿ ಕರ್ಗನ ವೀಕ್ಷಣೆ ಮಾಡಿದೀರಾ ಮತ್ತು ಈ ಒಂದು ವಿಚಾರದ ಬಗ್ಗೆ ನಿಮ್ಗೂ ಕೂಡ ತಿಳಿದಿತ್ತಾ ಅಂದ್ರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಇದೇ ರೀತಿಯಾದಂತಹ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.